ಶೆಟ್ರೆ ಸರ್ ಶೆಟ್ರೆ ಇಲ್ಲಿ ಸರ್ ಸಿನಿಮಾ ವಿಚಾರದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಬಿಸ್ನೆಸ್ ಮಾಡ್ಕೊಳ್ಳೋ ಮಧ್ಯೆ ಸಿನಿಮಾದ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಅಂಥವ್ರ ಮಧ್ಯದಲ್ಲಿ ಸಿನಿಮಾದ ಸಿನಿಮಾನ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂಥ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ಗೆ. ಸೊ ರಾಜ್ಬೀರ್ ಶೆಟ್ರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದರೆ ದುಲ್ಕರ್ ಅವರ ಒಂದು ಕಂಪ್ನಿ ಜೊತೆಗೆ ನೀವು ಕೊಲಾಬ್ರೇಟ್ ಆಗಿ ಒಂದಷ್ಟು ಮಾತುಕತೆ ಮಾಡಿದ್ರಿ ಈ ಸಿನಿಮಾ ಬಗ್ಗೆ. ಏನು ಹೇಳಿದ್ರು ಸರ್ ಸಿನಿಮಾ ನೋಡಿ ಅಂತ? ಅಂದರೆ ಯಾವತ್ತೂ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ಕಂಟೆಂಟ್ನ ಅವ್ರ ಜನರ ಮುಂದೆ ಇಡ್ತಾ ಇದ್ದಾರೆ ಅಂತ ನಾವು ಕ್ಲಾರಿಟಿ ಕೊಟ್ಟಾಗ ಅವ್ರಿಗೆ ಅದನ್ನು ಎಲ್ಲೆಲ್ಲ ಯಾವ್ಯಾವ ಥಿಯೇಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಸೊ ಅದಾದಾಗ ನಮಗೆ ಓಪನಿಂಗ್ ತಗೊಳ್ಳುವಂಥ ಚಾನ್ಸು, ಬಿಸ್ನೆಸ್ ಚೆನ್ನಾಗಿ ಮಾಡುವಂಥ ಚಾನ್ಸು, ಯಾಕಂದರೆ ಅವರಿಗೆ ಥಿಯೇಟರ್ ಗೊತ್ತಿರುತ್ತೆ, ನಮಗೆ ಸಿನಿಮಾ ಗೊತ್ತಿರುತ್ತೆ. ಹಾಗಾಗಿ ಸರ್ ಕೂಡ ಓಪನ್ ಇದ್ರು ಸಿನಿಮಾ ತೋರಿಸೋದಕ್ಕೆ. ಹಾಗಾಗಿ ಸಿನಿಮಾ ತೋರಿಸಿ ಅವರು ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಬಂದ ಕಾರಣದಿಂದಾಗಿ ಝೀಯಿಂದ ಹಿಡಿದು ವೇಫೇರ್ಸಿಂದ ಹಿಡಿದು ಮೈತ್ರಿಯಿಂದ ಹಿಡಿದು AGS ಇಂದ ಹಿಡಿದು ಎಲ್ಲರೂ ಕೂಡ ಸಿನಿಮಾ ನೋಡೇ ಅವ್ರು ಇಷ್ಟಪಟ್ಟೆ ಬಂದ ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಆದರೆ ಸಿನಿಮಾ ಆಗ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಓಪನಿಂಗ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬಂದಂಥ ರೆಸ್ಪಾನ್ಸ್ ಏನಿತ್ತು ಅಂತ ಸಿನಿಮಾ ನೋಡಿದ ತಕ್ಷಣ ಅವ್ರ ಕಡೆ ಬಂದ? ಅವ್ರಿಗೆ ಬಹಳ ಇಷ್ಟ ಆಯಿತು. ಬಟ್ ಈಗ ಯಾವ ಶೇಪಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ದಿವಸಗಳ ಹಿಂದೆ ಅಲ್ವಾ. ಈಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿತ್ತು. ಸೊ ನೋಡೋಣ ಜನಗಳಿಗೆ ಎಷ್ಟು ಹತ್ತಿರ ಆಗುತ್ತೆ ಅಂತ. ಹೇಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಟ್ ಮಾಡ್ಬೇಕಾದ್ರೆ? ಹೇಗಿತ್ತು? ನಾನಾ ಓಡ್ತಾನೆ ಇದ್ದೀರಾ ಇಡೀ ಸಿನಿಮಾ? ಹೌದು, ಅಂದರೆ ಅದೇ ಆ್ಯಕ್ಚುಲಿ ಸಿನಿಮಾದಲ್ಲಿ ನೋಡಬೇಕು, ಎಲ್ಲದನ್ನೂ ನೋಡಿ ಹೆದರ್ಕೊಂಡು ಓಡ್ತಾ ಇರ್ತೇನೆ ಇದರಲ್ಲಿ. ಆ ಥರದ್ದೇ ಒಂದು ಪಾತ್ರ. ಸೊ ಬಹಳ ಹೆದರಿಕೆ ಇರುವಂಥ ನನ್ನಂಥ ನಿಮ್ಮಂಥ ಎಲ್ಲರಂಥ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂಥ ಒಬ್ಬ ಮನುಷ್ಯ ಅಷ್ಟೇ, ಎಲ್ರಿಗೂ ಇರುತ್ತೆ. ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ ಅಂದರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ನಾನು ತುಂಬ ಇಷ್ಟಪಡುವಂತಹ ಇಬ್ಬರು ನಟ ಮತ್ತು ನಿರ್ದೇಶಕರು ಕೂಡ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಭಯ ಇತ್ತು ಏನಂದರೆ ಅವ್ರು ಏನಾದರೂ ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ. ಬಟ್ ಆದರೆ ಅವ್ರು ಎಷ್ಟು ಕಂಫರ್ಟೇಬಲ್, ಈಗ ನನ್ನನ್ನು ಮಾತ್ರ ಅಲ್ಲ, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಷಿಯಸ್ ಇಲ್ಲದೆ ಮಾತಾಡ್ತಾರೆ. ಹಾಗಾಗಿ ನಾನು ಹೊರಗೆ ಬಂದಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದ್ರು, ಹೇಗೆ ಅನಿಸ್ತು ಸ್ಟಾರ್ಗಳ ಜೊತೆ ಯಾವತ್ತೂ ಸ್ಟಾರ್ ಅಂತ ಅವ್ರು ತೋರಿಸೇ ಇಲ್ಲಲ್ಲ ಅಂತ ಅನಿಸ್ತು. ಅದು ದೊಡ್ಡತನ ಅವ್ರದ್ದು ಅಂತ ನನಗೆ ಅನಿಸ್ತು. ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಹೇಗೆ ಕಟ್ಟಕ್ಕೆ ಸಾಧ್ಯ ಹಾಗೆ ಕಟ್ಟಕ್ಕಾಗಿದೆ. ಏನಾದರೂ ಒಂದು ಆ ಸ್ಟಾರ್ ಧೋರಣೆ ಬಂದಿದ್ರೆ, ಒಂದು ಇವ್ರು ಹೇಳುವಂಥ ಮಾತು, ಅರ್ಜುನ್ ಜನ್ಯ ಹೇಳುವಂಥ ಮಾತು ಅವ್ರು ಹೇಳಬೇಕಾದ್ರೆ ಒಂದು ಸ್ವಲ್ಪ ತಡವರಿಸ್ತಾ ಇದ್ರು, ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಇಷ್ಟು ಟೈಮ್ ಆದರೂ ಕೂಡ ಇವ್ರೇನು ಹೇಳಿಲ್ಲ, ಎಷ್ಟು ಕಷ್ಟ ಆದರೂ ಏನು ಹೇಳಿಲ್ಲ, ಎಷ್ಟು ಶೂಟಿಂಗ್ ನೈಟ್ ಡೇ ಆದರೂ ಏನು ಹೇಳಿಲ್ಲ. ಆ ಏನು ಹೇಳದೇ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ, ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಹಳ ಈಸಿ ಆಯ್ತು ಸರ್.